ಎಲ್ರಿಗೂ ನಮಸ್ಕಾರ. ಈ ಹಿಂದೆ ನಮ್ಮ ಮಹದೇಶ್ವರರ ಪ್ರತಿಮೆಯ ವಿಡಿಯೋನ ಸಮರ್ಪಣೆ ಮಾಡಿದ್ದೆ. ವಿಡಿಯೋ ಮಧ್ಯದಲ್ಲಿ ಏನು ಈ ಒಂದು ಪ್ರತಿಮೆಯ ದರ್ಶನವಿದ್ದ ಕಾರಣ ಸಾಮಾನ್ಯವಾಗಿ ಯಾರೂ ಸಹ ವೀಕ್ಷಣೆಯನ್ನು ಪಡೆದಿಲ್ಲ. ಆದ್ದರಿಂದ ಈ ವಿಡಿಯೋ ಮೂಲಕ ಮಲೆ ಮಹದೇಶ್ವರರ ಪ್ರತಿಮೆಯ ಈ ಒಂದು ವಿಡಿಯೋ ದೃಶ್ಯಗಳನ್ನು ತೋರ್ಪಡಿಸ್ತಾ ಇದ್ದೀನಿ. ದಯವಿಟ್ಟು ಕಣ್ ತುಂಬಿಕೊಳ್ಳ್ರಪ್ಪ, ಕಣ್ ತುಂಬಿಕೊಳ್ಳಿ. ಗೆಳೆಯರೆ, ಈ ಹಿಂದೆ ಈ ಒಂದು ಪ್ರತಿಮೆಯ ವಿಡಿಯೋನ ತೋರ್ಪಡಿಸಿದೆ. ಹಾಗೆ ಇಲ್ಲಿನ ಒಂದಷ್ಟು ಕಾಮಗಾರಿಯ ಒಂದಷ್ಟು ಮಾಹಿತಿಯನ್ನು ಸಹ ನೀಡಿದೆ. ಮತ್ತೊಮ್ಮೆ ಏನೋ ವಿಶೇಷವಾಗಿ ಈ ಒಂದು ಪ್ರತಿಮೆಯ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ವೀಕ್ಷಣೆಯನ್ನು ಮಾಡಬಹುದು ಗೆಳೆಯರೆ. ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನೋಡಿ, ಪ್ರತಿಮೆ ಕಾಮಗಾರಿ ಈ ಒಂದು ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಎಷ್ಟು ಚೆನ್ನಾಗಿ, ಎಷ್ಟು ಅಚ್ಚುಕಟ್ಟಾಗಿ ಇಲ್ಲಿನ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ನೀವು ವೀಕ್ಷಣೆಯನ್ನು ಮಾಡಬಹುದು. ಎಲ್ಲ ತರಹದ ಸಕಲ ಪೂರ್ವ ಸಿದ್ಧತೆಗಳು ತಯಾರಾಗಿದೆ. ಇನ್ನೂ ಸ್ವಲ್ಪ ಕಾಮಗಾರಿಗಳು ನಡೀತಾ ಇದೆ. ಇನ್ನು ಸಂಕ್ಷಿಪ್ತವಾಗಿ ಯಶಸ್ವಿಯಾದ ನಂತರ ಅತಿ ಶೀಘ್ರದಲ್ಲೇ ಪ್ರತಿಮೆಯ ಮಲೆ ಮಹದೇಶ್ವರರ ಸ್ವಾಮಿಯವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಸದಾವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅಂತ ಅಂದುಕೊಂಡಿದ್ದೀನಿ. ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ಸೂಕ್ತ ವ್ಯವಸ್ಥೆಗಳು ದೊರೆಯಲಿದೆ. ದಯವಿಟ್ಟು ನಿರೀಕ್ಷಿಸಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಮೇಲ್ಭಾಗಕ್ಕೆ ಪ್ರತಿಮೆಯ ದರ್ಶನಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಬರ್ತಾ ಇದ್ರೆ ಒಂಥರ ಯಾವುದೋ ಒಂದು ಕೈಲಾಸಕ್ಕೆ ಹೋದಂತೆ ಭಾಸವಾಗುತ್ತೆ. ಯಾಕಂದ್ರೆ ಇಲ್ಲಿ ಇರತಕ್ಕಂಥದ್ದು ಮಲೆ ಮಹದೇಶ್ವರರ ಪ್ರತಿಮೆಯ ದರ್ಶನ. ಕೆಳಗಡೆ ನೋಡಿ, ಅಲ್ಲೂ ಅಷ್ಟೇ ಒಂದು ಗುಹೆ ಇದೆ. ಆ ಗುಹೆಯಲ್ಲಿ ಮಹದೇಶ್ವರರ ಏನೋ ಪ್ರತಿಮೆಯ ಕೆಳಭಾಗದಲ್ಲಿ ಅವರ ಒಂದು ಇತಿಹಾಸವನ್ನು ಅಳವಡಿಸಲಾಗಿರುತ್ತದೆ. ಕೆಳಗಡೆ ಸ್ವಾಮಿಯವರ ಒಂದು ಇತಿಹಾಸವನ್ನು ಅಳವಡಿಸಿರ್ತಾರೆ. ಸ್ವಾಮಿಯವರ ದರ್ಶನವನ್ನು ಕಣ್ತುಂಬಿಕೊಳ್ರಪ್ಪ, ಕಣ್ತುಂಬಿಕೊಳ್ಳಿ. ಮಲೆ ಮಹದೇಶ್ವರರ ಪ್ರತಿಮೆಯ ದರ್ಶನ ಇದಾಗಿರ್ತದೆ. ಬಹುಶಃ ಏನು ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಪ್ರತಿಮೆಯ ಕಾಮಗಾರಿ ಎಲ್ಲ ತರಹದಲ್ಲೂ ಯಶಸ್ವಿ ಆಗಬಹುದು. ಆಲ್ಮೋಸ್ಟ್ ಮುಗಿದೋಗಿದೆ, ಎಲ್ಲ ಮುಗಿದೋಗಿದೆ. ಇನ್ನೂ ಒಂದಷ್ಟು ಕಾಮಗಾರಿ ಸಣ್ಣ ಪುಟ್ಟವಿರ್ತಾವಲ್ಲ, ಅದೆಲ್ಲ ಕಂಪ್ಲೀಟ್ ಆಗ್ಬೋದು. ಸ್ವಾಮಿಯವರ ಮಲೆ ಮಹದೇಶ್ವರರ ಪ್ರತಿಮೆಯ ಸುತ್ತಲನೆಯ ದೃಶ್ಯವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡುತ್ತಾ ಮತ್ತೊಮ್ಮೆ ಪ್ರತಿಮೆಯ ಕಾಮಗಾರಿ ಯಶಸ್ವಿಯಾಗಿರುವ ವಿಡಿಯೋನ ಸಮರ್ಪಣೆ ಮಾಡಿರ್ತೀನಿ. ಕಣ್ತುಂಬಿಕೊಳ್ರಪ್ಪ, ಕಣ್ತುಂಬಿಕೊಳ್ಳಿ. ಸ್ವಾಮಿಯವರ ಪ್ರತಿಮೆ ಕಣ್ಗೊಳಿಸುತ್ತಿದೆ. ಎಸ್, ಅದ್ಭುತ. ಏನು ಈ ಒಂದು ಮಹಾಶಿವರಾತ್ರಿ ಹಬ್ಬ ಮುಗಿದ ನಂತರ ಮಲೆ ಮಹದೇಶ್ವರರ ಪ್ರತಿಮೆ ಉದ್ಘಾಟನೆ ಆಗುವ ಸಾಧ್ಯತೆ ಇದೆ. ಮಹಾಶಿವರಾತ್ರಿ ಹಬ್ಬ ಮುಗಿದ ನಂತರ ಸಚಿವ ಸಂಪುಟ ಸಭೆ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಏನೋ ದಿನಾಂಕ ಫೆಬ್ರವರಿ 15 ಫಿಕ್ಸ್ ಮಾಡಿದ್ರು. ಸಮಯ ಸಾಕಾಗ್ತಾ ಇಲ್ಲ. ಯಾವುದೇ ತರಹದ ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳನ್ನು, ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಇನ್ನೂ ಸ್ವಲ್ಪ ಸಮಯವನ್ನು ತೆಗೆದುಕೊಂಡಿರ್ತಾರೆ. ಯಾಕಂದರೆ ಈಗ ನಮಗೆ ಏನಾಗಿದೆ ಗೊತ್ತಾ, ಈಗ ನೀವು ಥಿಂಕ್ ಮಾಡಬೇಕು. ಈಗ ಮಹಾಶಿವರಾತ್ರಿ ಹಬ್ಬ ಬಿದ್ದಿರೋದ್ರಿಂದ ಏನಾಗುತ್ತೆ, ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಸಭೆ ಅದನ್ನು ಸಹ ಆಯೋಜಿಸಲು ಸಾಧ್ಯವಾಗಲ್ಲ. ಯಾಕಂದರೆ ಒಟ್ಟೊಟ್ಟಿಗೆ ಎರಡೆರಡು ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ. ಅರ್ಥ ಆಯ್ತಾ? ಇಲ್ಲಿ ಈ ಕಡೆ ಈ ಒಂದು ಕಾರ್ಯಕ್ರಮವನ್ನೇ ಯಶಸ್ವಿಗೊಳಿಸೋದ, ಇಲ್ಲ ಭಕ್ತಾದಿಗಳ
ಒಂದು ಪಾದಯಾತ್ರೆ ಅವರಿಗೆ ಒಂದು ಸಹಕಾರ ನೀಡೋದ, ಈ ಥರ ಒತ್ತಡ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೋ ಸಚಿವ ಸಂಪುಟ ಸಭೆಯನ್ನು ಮುಂದೂಡಲಾಗಿದೆ. ಸೊ ಈಗಾಗಲೇ ಸಚಿವ ಸಂಪುಟ ಸಭೆಗೂ ಸಹ ಏನೆಲ್ಲ ಒಂದು ವ್ಯವಸ್ಥೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅದನ್ನು ಸಹ ಮಾಡ್ಕೊಳ್ತಾ ಇದ್ದಾರೆ. ಅರ್ಥಾಯ್ತಾ? ಬಹುಶಃ ಏನೋ ಮಹಾಶಿವರಾತ್ರಿ ಹಬ್ಬ ಮುಗಿದ ನಂತರ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಪುಣ್ಯಕ್ಷೇತ್ರದಲ್ಲಿ ಒಂದು ವಿಭಿನ್ನವಾದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಯೋಜನೆಗಳನ್ನು ನೀಡಬಹುದು. ಸೊ ಈಗಾಗಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆಯನ್ನು ಮಾಡಬಹುದು. ಸೊ ಕಾದು ನೋಡೋಣ. ಸೊ ನನ್ನ ಮುಂದಿನ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ.